ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಮತ್ತೊಮ್ಮೆ ಕೃಷ್ಣ ಪ್ರಸಾದ್ ಅವರ ಯಕ್ಷ ದುವ್ರತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಸ್ವಾಗತ. ನಮಸ್ತೆ. ಒಂದಷ್ಟು ನಿಮ್ಮ ಒಂದು ಯಕ್ಷ ಜೀವನದ ಬಗ್ಗೆ ಕೇಳ್ತಾ ಇದ್ವಿ, ಮೊನ್ನೆ ಅಷ್ಟೇ ಮಾತಾಡ್ತಾ ಇದ್ವಿ. ಈಗ ಒಂದು ಕೇಳೋದಾದ್ರೆ, ಬೇರೆ ಒಂದು ಉದ್ಯೋಗದಲ್ಲಿದ್ದುಕೊಂಡು ಈ ಒಂದು ಯಕ್ಷಗಾನ ಹೇಗೆ ಸಾಧ್ಯ ಆಗ್ತದೆ, ಹೇಗೆ ಒಂದು ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಹೇಳಿ. ಅಂದ್ರೆ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಆದ್ರೆ ನಾವು ಕಷ್ಟ ಪಡ್ಬೇಕು. ಖಂಡಿತ ಖಂಡಿತ. ಕಷ್ಟ ಪಡದೇ ಇದ್ರೆ ನಮಗೆ ಆ ಯಾವುದೇ ಜೀವನದ ಯಾರ ದಾರಿ ಆಗ್ಲಿ ಸುಲಭ ಇಲ್ಲ. ಸ್ವಲ್ಪ ಕಷ್ಟಪಟ್ರೆ ನಮಗೆ ಆ ಸಕ್ಸಸ್ ಅನ್ನುವಂಥದ್ದು ಸಿಗ್ತದೆ. ಹಾಗೆ ಪ್ರಯತ್ನ ಪಡ್ತಾ ಇದ್ದೇನೆ. ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ, ಅಂದ್ರೆ ಬೇರೆ ಜಾಬಿಗೆ ಹೋಗಿ ನಮ್ಮ ಆಫೀಸ್ನ ಕೆಲಸ ಮುಗಿಸಿ ಆ ಆಫೀಸ್ನ ಟೆನ್ಷನ್ಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಮತ್ತೆ ಬಂದು ಇಲ್ಲಿ ವೇಷ ಮಾಡ್ಬೇಕು ಅಂತ ಆದ್ರೆ ಕಷ್ಟ ಉಂಟು. ಸಮಯ ನಿರ್ವಹಣೆ ಕಷ್ಟ ಆಗ್ತದೆ. ಅಂದ್ರೆ ಈಗೀಗ ಹೆಚ್ಚಾಗಿ ನನಗೆ ಎಂತ ಆಗ್ತದೆ ಅಂತ ಹೇಳಿ ಪೀಠಿಕೆ ವೇಷಗಳು ಜಾಸ್ತಿ. ದೇವಿ ಮಾತ್ಮೆ ಬಿಟ್ರೆ, ದೇವಿ ಮಾತ್ಮೆಯಲ್ಲಿ ನಾನು ಮಾಡುವ ಪಾತ್ರ ವಿದ್ಯುನ್ಮಾಲಿ ಮತ್ತು ಧೂಮ್ರಾಕ್ಷ. ಅದು ಬಿಟ್ರೆ ನನಗೆ ಬೇರೆ ನೂತನ ಪ್ರಸಂಗಗಳಲ್ಲಿ ಪೀಠಿಕೆ ವೇಷಗಳು ಜಾಸ್ತಿ. ಈಗೊಂದು ಪೀಠಿಕೆ ದೇವೇಂದ್ರ ಆಗ್ಲಿ ಅಥವಾ ಪೀಠಿಕೆ ಈಶ್ವರ ಆಗ್ಲಿ, ಹಾಗಿರುವಾಗ ನಾವು ಆ 7 ಗಂಟೆಗೆ ನಮ್ಮ ಪ್ರಸಂಗ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ 5:15 5:45 ನಾವು ಚೌಕಿ ತಲುಪಲೇಬೇಕು. ನಮ್ಮ ಆಫೀಸ್ ಟೈಮಿಂಗ್ಸ್ ಇರುವುದು 6 ಗಂಟೆವರೆಗೆ, 5:30 6 ಗಂಟೆವರೆಗೆ ಇರ್ತದೆ. ಹಾಗಿರುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಾಗ್ತಾ ಉಂಟು, ತೊಂದ್ರೆ ಇಲ್ಲ. ಈಗ ಕೂಡ ಅಂದ್ರೆ ಹೆಚ್ಚಾಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಮೇಳದಲ್ಲಿ ಕೂಡ. ಈಗ ನಮ್ಮ ಮೇಳದ ಪ್ರಧಾನ ಭಾಗವತರ ಅಂಡಾಲ ದೇವಪ್ರಸಾದ್ ಶೆಟ್ರು ಅವರ ಮಾರ್ಗದರ್ಶನ ಕೂಡ ಒಳ್ಳೇದುಂಟು. ಮತ್ತೆ ನನಗೆ ನನ್ನ ಬೆಳವಣಿಗೆಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಈ ಮೇಳದ ವೇಷದ ವಿಷಯದಲ್ಲಿ ಕೂಡ ಹಾಗೆ ತುಂಬಾ ಸಹಕಾರ ಮಾಡ್ತಾರೆ. ಆದ್ರೆ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ, ಅವರಿಗೂ ಕೂಡ ಸಂದಿಗ್ಧ ಪರಿಸ್ಥಿತಿ ಆಗ್ತದೆ. ನಮಗೆ ಅಂತ ಪಾತ್ರಗಳನ್ನು ಹಾಕ್ಲೇಬೇಕು. ಹಾಗಿರುವಾಗ ನಾವು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಅವರ ಅನಿವಾರ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೇಳದಲ್ಲಿ ನಾವು ಕೂಡ ಕಲಾವಿದ್ರು, ಹಾಗಾಗಿ ಮೇಳದ ಅನಿವಾರ್ಯತೆಯೂ ಹೌದು, ನಮ್ಮ ಅನಿವಾರ್ಯತೆಯೂ ಹೌದು. ಮೇಳದ ಅನಿವಾರ್ಯತೆಗೆ ತಕ್ಕ ಹಾಗೆ ನಾವು ಅದರಲ್ಲಿ ಕೆಲಸ ಮಾಡ್ಲೇಬೇಕಾಗ್ತದೆ. ಹಾಗಾಗಿ ಬೇಗ ಕೆಲವೊಮ್ಮೆ ಹೋಗ್ಬೇಕಾಗ್ತದೆ. ಮತ್ತೆ ಕೆಲವು ನೂತನ ಪ್ರಸಂಗಗಳಿದ್ರೆ ಅದರ ಬಗ್ಗೆ ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ. ಹೌದು, ಹೆಚ್ಚು ನಮ್ಗೆ ಅಧ್ಯಯನಕ್ಕೆ ಟೈಮ್ ಸಿಗುವುದಿಲ್ಲ. ಅಂದ್ರೆ ಈಗ ಮನೆಯಲ್ಲಿ ಆಗ್ಲಿ ಫ್ರೀ ಟೈಮ್ ಹಾಗೆಂತ ತುಂಬಾ ಕಡಿಮೆ ನಮಗೆ ಸಿಗುವುದು, ನನಗೆ ಎಸ್ಪೆಷಲಿ. ಹಾಗಿರುವಾಗ ಈಗ ಮಳೆಗಾಲದ ಇದರಲ್ಲಿ ಆದ್ರೂ ಕೂಡ ಯಕ್ಷಗಾನದ ವಿಷಯದಕ್ಕೆ ಅಧ್ಯಯನಕ್ಕೆ ಅದಕ್ಕೆ ಇದಕ್ಕೆ ನನಗೆ ಟೈಮ್ ಸಿಗುವುದಿಲ್ಲ. ಅಂದ್ರೆ ಮಳೆಗಾಲದಲ್ಲಿ ಯಕ್ಷಗಾನ ಇಲ್ಲದೆ ಇದ್ರೆ ನಾನು ಆಫೀಸಿನ ಕೆಲಸದಲ್ಲಿ ಜಾಸ್ತಿ ತೊಡಗಿಸಿಕೊಳ್ತೇನೆ. ಮನೆಗೆ ಬರುವಾಗ್ಲೇ 9 ಗಂಟೆ ಆಗ್ತದೆ. ಈಗ ಯಕ್ಷಗಾನದ ಟೈಮಲ್ಲಿ ಮಾತ್ರ ನಾನು 5:30 6 ಗಂಟೆಗೆ ಬರ್ತೇನೆ. ಆದ್ರೆ ಮಳೆಗಾಲದಲ್ಲಿ ನಾನು ಮನೆಗೆ ಬರುವಾಗ್ಲೇ 8:30 9 ಗಂಟೆ. ಹಾಗಿರುವಾಗ ಅಧ್ಯಯನಕ್ಕೆ ಜಾಸ್ತಿ ನಮ್ಗೆ ಟೈಮ್ ಇಲ್ಲ. ನಾವು ಮೇಳದಲ್ಲಿಯೇ ಕಲಿಯುವುದು. ಮೇಳದಲ್ಲಿ ಇದ್ದುಕೊಂಡು ಮೇಳದ ಪ್ರಸಂಗ ಯಾವುದು ಹೊಸ ಪ್ರಸಂಗ ಬಂದ್ರೂ ಕೂಡ ಅದರ ಮುಂಚಿನ ದಿವಸವೋ ಅಥವಾ ಆ ದಿವಸವೋ ಅದರ ಬಗ್ಗೆ ಅಧ್ಯಯನ ಮಾಡಿ ರಂಗಸ್ಥಳಕ್ಕೆ ಹೋಗುವಂತ ಕ್ರಮ. ಹಾಗೆ ಅಂದ್ರೆ ಸ್ವಲ್ಪ ಬೇಗ ಹೋಗ್ಬೇಕಾಗ್ತದೆ. ಕಷ್ಟ ಆದ್ರೂ ಕೂಡ ತೊಂದರೆ ಇಲ್ಲ, ಅದನ್ನು ಸಹಿಸಿಕೊಂಡಾದ್ರೂ ನಮ್ಗೆ ಅದರಲ್ಲಿ ತೊಡಗಿಸಿಕೊಳ್ಬೇಕು. ಆ ಒಂದು ಶ್ರದ್ಧೆ ಉಂಟು, ಶ್ರದ್ಧೆಯಿಂದ ತೊಡಗಿಸಿಕೊಳ್ತಾ ಇದ್ದೇವೆ. ಅದಕ್ಕೆ ದೇವರ ಅನುಗ್ರಹ ಉಂಟು ಅಂತ ಭಾವಿಸ್ತೇನೆ. ಈ ಒಂದು ಒತ್ತಡದ ನಡುವೆ ಯಕ್ಷಗಾನ ಒಂದು ಎಷ್ಟು ನೆಮ್ಮದಿಯಾಗಿದೆ ಈಗ ಒಂದು ತುಂಬಾ ನೆಮ್ಮದಿ ಆಗ್ತದೆ. ಅಂದ್ರೆ ನಾವು ಯಾವಾಗ ಯಕ್ಷಗಾನ ಚೌಕ್ಯ ಒಳಗೆ ಹೋಗ್ತೇವೆ, ನಮ್ಮ ಈಗ ಮೇಳದ ಆಟದ ಚೌಕ್ಯ ಒಳಗೆ ಹೋಗ್ತೇವೋ ಆ ಸಂದರ್ಭದಲ್ಲಿ ನಮ್ಮ ಆಫೀಸಿನ ಟೆನ್ಷನ್ಗಳಾಗ್ಲಿ ಯಾವುದು ಇರುವುದಿಲ್ಲ ತಲೆಯಲ್ಲಿ. ಒಮ್ಮೆ ಹೋಗಿ ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿದಾಗ ಅದೆಲ್ಲ ಬ್ಲ್ಯಾಂಕ್. ಮತ್ತೆ ನಾವು ನಮ್ಮ ಮನಸ್ಸು ಏನಿದ್ರು ಕೂಡ ಪ್ರಸಂಗದ ಬಗ್ಗೆ ಇರ್ತದೆ, ನಮ್ಮ ಪಾತ್ರದ ಬಗ್ಗೆ ಇರ್ತದೆ. ಮತ್ತೆ ನನ್ನ ಒಂದು ಅಭ್ಯಾಸ ಹೆಚ್ಚಾಗಿ ಯಕ್ಷಗಾನ ಚೌಕಿಯ ಒಳಗೆ ನಾನು ಪ್ರವೇಶ ಮಾಡಿದ ಮೇಲೆ ನನ್ನ ವೇಷ ಆಗುವಲ್ಲಿಯವರೆಗೆ ನಾನು ನನ್ನ ಮೊಬೈಲ್ ನೋಡುದಿಲ್ಲ. ಅಂದ್ರೆ ಮೊಬೈಲ್ ನೋಡಿದ್ರೆ ನನ್ನ ಮೈಂಡ್ ಡೈವರ್ಟ್ ಆಗ್ತದೆ. ಅಂದ್ರೆ ಅದರಲ್ಲಿ ತುಂಬಾ ಮೇಲ್ಸ್ ಇರ್ತದೆ, ವಾಟ್ಸಪ್ ಮೆಸೇಜಸ್ ಇರ್ತದೆ, ಆಫೀಸಿಗೆ ಸಂಬಂಧಪಟ್ಟದ್ದು ಅದಿರ್ತದೆ. ಅದನ್ನು ನೋಡಿದ್ರೆ ಡೈವರ್ಟ್ ಆಗ್ತದೆ. ಆ ಒಂದೇ ಕಾರಣಕ್ಕೆ ನಾನು ಮೊಬೈಲ್ ನೋಡುದಿಲ್ಲ. ಮೊಬೈಲ್ ಅಂದ್ರೆ ಬ್ಯಾಗ್ ಒಳಗೆ ಹಾಕಿದ್ರೆ ಮತ್ತೆ ನನ್ನ ವೇಷ ಮುಗಿಸಿ, ನನ್ನ ಆ ದಿವಸದ ಪಾತ್ರಗಳು ಯಾವುದುಂಟು ಅದನ್ನೆಲ್ಲವನ್ನು ಮುಗಿಸಿ ಮತ್ತೆ ನಾನು ತೆಗೆಯುವುದು. ಪಾತ್ರದ ಡೈಲಾಗ್ಗಳು ಎಲ್ಲ ಮೊಬೈಲ್ ಅಲ್ಲಿ ಇದ್ರೆ ಪ್ರಸಂಗದ ಇದ್ದ ಮಾತ್ರ. ಹೆಚ್ಚಾಗಿ ಭಾಗವತರ ಹತ್ರ ಪುಸ್ತಕಗಳು ಇರ್ತವೆ, ಹೌದು, ಹೆಚ್ಚಾಗಿ ಅದನ್ನೇ ರೆಫರ್ ಮಾಡುದು. ಅದು ಬಿಟ್ರೆ ಒಂದು ವೇಳೆ ನಮ್ಗೆ ಯಾವ್ದೋ ಸ್ಕ್ರೀನ್ ಶಾಟ್ ಅದಿದೆಯಾ ಅಂದ್ರೆ ಬೇರೆ ಯೂಟ್ಯೂಬ್ ನೋಡಿಕೊಂಡು ರೆಫರ್ ಮಾಡ್ತೇನೆ. ಬಿಟ್ರೆ ಚೌಕಿಯಲ್ಲಿ ಕೂತು ನಾನು ಮೊಬೈಲ್ ಅಲ್ಲಿ ಯೂಟ್ಯೂಬ್ ಆಗ್ಲಿ ಯಾವ್ದು ನೋಡುದಿಲ್ಲ. ಯಕ್ಷಗಾನಕ್ಕೆ ಸಂಬಂಧಪಟ್ಟದಾಗ್ಲಿ ಯಾವುದೂ ನೋಡುದಿಲ್ಲ ಚೌಕಿಯಲ್ಲಿ. ಎಲ್ಲಿಯಾದ್ರೂ ಪ್ರಸಂಗದ ಫೋಟೋ ತೆಗ್ದಿಟ್ಟಿದ್ರೆ ಅಷ್ಟೇ, ಪ್ರಸಂಗ ಪುಸ್ತಕದ ಫೋಟೋ ತೆಗ್ದಿಟ್ಟಿದ್ರೆ ಮೊಬೈಲ್ ತೆಗೆದು ನೋಡ್ತೇನೆ. ಅದು ಆ ವಿಷಯ ಮಾತ್ರ ನೋಡುದು ಬಿಟ್ರೆ ವಾಟ್ಸ್ಆಪ್ ಆಗ್ಲಿ ಬೇರೆ ಸೋಷಿಯಲ್ ಮೀಡಿಯಾ ಆಗ್ಲಿ ಯಾವುದು ನೋಡುದಿಲ್ಲ. ಅಂದ್ರೆ ನೋಡಿದ್ರೆ ಡೈವರ್ಟ್ ಆಗ್ತದೆ.
ಒಂದು ಸಲ ಅಂದ್ರೆ ಮೇಯ್ನ್ ಆಗಿ ಅಂದ್ರೆ ಆಫೀಸಿನ ವಿಷಯದಲ್ಲಿ, ನಮ್ಮ ಉದ್ಯೋಗದ ವಿಷಯದಲ್ಲಿ ಒಮ್ಮೆ ನಾವು ಅದಕ್ಕೆ ಹೋಯ್ತು ಅಂತ ಆದ್ರೆ ಮೈಂಡ್ ಮತ್ತೆ ಅದರಿಂದ ಹೊರಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಹಾಗೆ ಅದಂದ್ರೆ ರಂಗಸ್ಥಳಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ನಾನು ಆ ವಿಷಯದಲ್ಲಿ ತುಂಬಾ ಜಾಗ್ರತೆ ಮಾಡುದು. ಬಹುಶಃ ಆ ಒಂದು ನಿರ್ಧಾರ ಒಂದು ಒಳ್ಳೆಯದಾಗಿದೆ, ತುಂಬಾ ಒಳ್ಳೆಯದಾಗಿದೆ. ಮಾನಸಿಕವಾಗಿ ನೆಮ್ಮದಿ ತುಂಬಾ ಸಿಕ್ಕಿದೆ ಚೌಕಿಯಲ್ಲಿ. ಅದು ನನ್ನ ಚೌಕಿಗೆ ನಾನು ಹೋದ ಪ್ರಾರಂಭದ ದಿವಸ ಆಗಿರ್ಬೋದು. ನೆಮ್ಮದಿಯನ್ನು ಹುಡುಕಿಕೊಂಡೇ ಹೋದದ್ದು ನಾನು. ಅದಕ್ಕೊಂದು ಪರಿಹಾರ ಸಿಕ್ಕಿದ್ದ ನನಗೆ ಕಟೀಲ್ ಮೇಳದ ಚೌಕಿ. ಕಟೀಲ್ ಮೇಳದ ಚೌಕಿ, ಆ ದೇವರು, ಆ ಪ್ರಸಾದ, ಇದ್ರಲ್ಲಿ ಸಿಕ್ಕಿದಷ್ಟು ನೆಮ್ಮದಿ ನನಗೆ ಜೀವನದಲ್ಲಿ ಬೇರೆ ಯಾವುದ್ರಲ್ಲಿಯೂ ಸಿಗ್ಲಿಲ್ಲ. ಎಂಟರ್ಟೈನ್ಮೆಂಟ್ ತುಂಬಾ ಸಿಗ್ಬೋದು ಹೊರಗೆ, ಖಂಡಿತ ಖಂಡಿತ, ಆದ್ರೆ ಮನಸ್ಸಿಗೆ ನೆಮ್ಮದಿ ಖುಷಿ ಕೊಡುವಂತದ್ದು ಯಕ್ಷಗಾನ ಮಾತ್ರ, ಅದು ಖಂಡಿತ. ಸರ್, ಈಗ ಒಂದು 7 ವರ್ಷದಲ್ಲಿ ನಿಮ್ಮ ಒಂದು ಯಕ್ಷಗಾನದಲ್ಲಿ ನೆಚ್ಚಿನ ವೇಷಗಳು ಯಾವುವು ಅಂತ ಹೇಳಿ? ನನಗೆ ದೊರಕಿದ ಎಲ್ಲ ಪಾತ್ರಗಳನ್ನು ನಾನು ಶ್ರದ್ಧೆಯಿಂದಲೇ ಮಾಡುವುದು. ಯಾವ್ದ್ರಲ್ಲಿಯೂ ಕೂಡ ಯಾವ ಸಣ್ಣ ಪಾತ್ರ ಆಗ್ಲಿ ಅಥವಾ ಯಾವ್ದು ಮೇನ್ ಪಾತ್ರಗಳಾಗ್ಲಿ ಒಂದು ಪ್ರಸಂಗದ್ದು ಇದುವರೆಗೂ ಉದಾಸೀನ ಮಾಡ್ಲಿಲ್ಲ. ಯಾವುದೇ ಪಾತ್ರ ಆದ್ರೂ ಕೂಡ ಅದಕ್ಕೆ ಅದರದ್ದೇ ಆದ ಒಂದು ಗೌರವ ಉಂಟು ಅಂತ ನಾನು ಭಾವಿಸುದು. ಒಂದು ಪ್ರಸಂಗದಲ್ಲಿ ನಾರದ ಆಗ್ಲಿ ಅಥವಾ ಒಂದು ದೂತ ಆಗ್ಲಿ, ರಕ್ಕಸ ಬಲ ಆಗ್ಲಿ, ದೇವೇಂದ್ರ ಬಲ ಆಗ್ಲಿ, ಅದು ಎಲ್ಲದಕ್ಕೂ ಕೂಡ ಪ್ರಾಮುಖ್ಯತೆ ಉಂಟು. ಆ ಪ್ರಾಮುಖ್ಯತೆಗೆ ತಕ್ಕ ಹಾಗೆ ನಾವು ಮಾಡಬೇಕು, ಅದಕ್ಕೆ ಗೌರವ ಕೊಡಬೇಕು. ನಾವು ಯಾವಾಗ ಪಾತ್ರಕ್ಕೆ ಗೌರವ ಕೊಡ್ತೇವೋ ಆಗ ನಮಗೆ ಗೌರವ ತನ್ನಷ್ಟಕ್ಕೆ ಬರ್ತದೆ. ಪಾತ್ರದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಬೇಕು ಅಂತ ಆದ್ರೆ ಪಾತ್ರಕ್ಕೆ ನಾವು ಗೌರವ ಕೊಡುವುದನ್ನು ಮೊದಲು ಕಲಿಬೇಕು. ಎಂತ ಮಾರೆ ಒಂದು ಸಣ್ಣ ಬಲ ಹಾಕಿದ್ದಾರೆ ಹೋಗಿ ಮಾಡಿ ಬರುವ ಅದಲ್ಲ. ಆ ಬಲವನ್ನಾದ್ರೂ ಕೂಡ ನಾವು ಏನು ಚಂದ ಮಾಡ್ಬೋದು ಅಥವಾ ಏನು ಹೊಸತ್ತು ಕೊಡ್ಬೋದು. ಹೋಗಿ ಯುದ್ಧ ಮಾಡಿ ಬರುವುದು ಅದಲ್ಲ. ಏನಾದ್ರೂ ಇವತ್ತು ಹೊಸತ್ತು ಮಾಡುವ ಹಾಗೊಂದು ಐಡಿಯಾ ಉಂಟು ಅಂತ ಆದ್ರೆ ನಿಮ್ಗೆ ಕ್ರಿಯೇಟಿವಿಟಿ ಬರ್ತದೆ. ಒಂದು ಮೇಕಪ್ ಅಲ್ಲಿ ವ್ಯತ್ಯಾಸ ಮಾಡ್ಬೋದು, ರಂಗಸ್ಥಳದಲ್ಲಿ ಏನಾದ್ರೂ ವೆರೈಟಿ ಮಾಡ್ಬೋದು. ಆಗ ಏನಾದ್ರೂ ಒಂದು ನಮಗೆ ಹೊಳಿತದೆ, ಅದನ್ನು ನಾವು ಪ್ರಯತ್ನ ಮಾಡ್ತೇವೆ. ಒಂದು ದಿವಸ ತಪ್ಪಾಗ್ಬೋದು, ಸ್ವಲ್ಪ ಏನಾದ್ರೂ ಆಚೀಚೆ ಆಗ್ಬೋದು, ಮರು ದಿವಸ ಆಗುವಾಗ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇಲ್ದಿದ್ರೆ ಬೆಳವಣಿಗೆ ಆಗುದಿಲ್ಲ. ನಾವು ನಮ್ಮ ಕ್ರಿಯೇಟಿವಿಟಿಯನ್ನೇ ಬೆಳೆಸಿಕೊಂಡು ನಾವು ಇದರಲ್ಲಿ ಮುಂದುವರಿಬೇಕು. ನಾನು ಹಾಗೆ ಬೆಳೆದು ಬಂದವ. ಪ್ರಧಾನ ವೇಷಗಳಾಗ್ಲಿ ಅಥವಾ ಯಾವುದೇ ಬಲಗಳಾಗ್ಲಿ ಇದುವರೆಗೂ ಉದಾಸೀನ ಮಾಡ್ಲಿಲ್ಲ. ಅದಕ್ಕೆ ಬೇಕಾದ್ದನ್ನು ಆ ದಿವಸಕ್ಕೆ ಯಾವ ತಯಾರಿ ಬೇಕಾದನ್ನೆಲ್ಲ ಮಾಡಿಕೊಳ್ತೇನೆ. ಒಂದು ಬಲ ಆದ್ರೂ ಕೂಡ ಅದರ ಪದ್ಯಗಳನ್ನು ನೋಡ್ತೇನೆ, ಯಾವ ಪದ್ಯ ಉಂಟು ಅಂತ ಪದ್ಯದ ಅರ್ಥ ಮಾತಾಡ್ಬೇಕು, ಹಾಗೆ ಒಂದು ಕ್ರಮ. ಹಾಗಾಗಿ ಅದರ ಪದ್ಯಗಳನ್ನು ನೋಡ್ತೇನೆ, ನೋಡಿ ಅದಕ್ಕೆ ಬೇಕಾದ ಅರ್ಥಗಳನ್ನು ಸಿದ್ಧತೆ ಮಾಡಿಕೊಂಡು ಇನ್ನು ಸಹ ಕಲಾವಿದರೊಟ್ಟಿಗೆ ಕೇಳಿಕೊಂಡು ಒಟ್ಟಿಗೆ ಹೋಗುದು ರಂಗಸ್ಥಳಕ್ಕೆ. ಅದ್ರ ಬಗ್ಗೆನೇ ಕೇಳೋದಾದ್ರೆ ಸರ್, ಈಗ ಸ್ವಂತ ಕಲಿಕೆ ಅನ್ನುವಂಥದ್ದು ಈ ಒಂದು ಕಲೆಯಲ್ಲಿ ಯಕ್ಷಗಾನದಲ್ಲಿ ಎಷ್ಟು ಮಹತ್ವದ್ದಾಗ್ತದೆ ಅಂತ ಹೇಳಿ? ಗುರುಗಳ ಮುಖೇನ ಕಲಿಯುವುದು ಅಂತ ಹೇಳಿದ್ರೆ ಅವರು ಬೇಸಿಕ್ ಹೇಳಿ ಕೊಡ್ಬೋದು. ಯಾವುದೇ ಗುರುಗಳಾದ್ರೂ ಕೂಡ ಒಂದು ನಾಟ್ಯ ಹೀಗೆ, ಕ್ರಮ ಹೀಗೆ, ಯಕ್ಷಗಾನದ ಪದ್ಧತಿ ಹೀಗೆ ಅಂತ ಹೇಳಿ ಕೊಡ್ಬೋದು. ಕಲಾವಿದ ಬೆಳವಣಿಗೆ ಆಗ್ಬೇಕು ಅಂತ ಆದ್ರೆ ಅವನ ಸ್ವಂತ ಪರಿಶ್ರಮವೇ ಬೇಕು. ಖಂಡಿತ, ಅದು ಖಂಡಿತವಾಗಿ ಸ್ವಂತ ಪರಿಶ್ರಮದಿಂದಲೇ ಅಂದ್ರೆ ಅವನ ಅಧ್ಯಯನ ಆಗ್ಲಿ, ಪುರಾಣದ ಬಗ್ಗೆ. ಈಗ ಕಟೀಲ್ ಮೇಳ, ನಾವು ಕಟೀಲ್ ಮೇಳದಲ್ಲಿ ಇರುವವರು ಪೌರಾಣಿಕ ಪ್ರಸಂಗಗಳೇ ನಾವು ಆಡುದು. ಪೌರಾಣಿಕ ಪ್ರಸಂಗಗಳಲ್ಲಿ ನಾವು ಪಾತ್ರ ಮಾಡ್ಬೇಕು ಅಂತಾದ್ರೆ ನಮ್ಗೆ ಅಧ್ಯಯನ ಬೇಕೇ ಬೇಕು. ಪುರಾಣದ ಬಗ್ಗೆ ಜ್ಞಾನ ಬೇಕು. ಜ್ಞಾನ ಬೇಕು ಅಂತಾದ್ರೆ ನಾವು ಓದಬೇಕು ಅಂತಾದ್ರೆ ಒಂದು ನಮ್ಮಲ್ಲಿ ಪುಸ್ತಕಗಳಿರ್ಬೋದು ಅಥವಾ ಇನ್ನೊಬ್ಬರ ಹತ್ರ ತಕೊಂಡಾಗಿರ್ಬೋದು, ಅಧ್ಯಯನ ಮಾಡ್ಬೋದು. ಸಮಯಾವಕಾಶ ತುಂಬಾ ಬೇಕು, ತಾಳ್ಮೆ ಬೇಕು. ಆದ್ರೆ ನಮಗೆಲ್ಲ ಅದು ತುಂಬಾ ಕಡಿಮೆ. ಹಾಗಾಗಿ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ಪ್ರಸಂಗದ ಪುಸ್ತಕ ನೋಡ್ತೇವೆ, ಪದ್ಯಗಳೆಷ್ಟುಂಟು ನೋಡ್ತೇವೆ, ಆ ಪದ್ಯಗಳನ್ನು ಅಧ್ಯಯನ ಮಾಡ್ತೇವೆ. ನಮ್ಮ ಒಟ್ಟಿಗಿರುವ ಕಲಾವಿದರು ಯಾರು ರಂಗಸ್ಥಳದಲ್ಲಿ ಆ ದಿವಸ ಅವರೊಟ್ಟಿಗೆ ಮಾತಾಡಿಕೊಳ್ತೇವೆ. ಹಿರಿಯ ಕಲಾವಿದರಲ್ಲಿ ಕೇಳ್ತೇವೆ, ಹೇಗೆ ಈ ಪಾತ್ರವನ್ನು ಹೇಗೆ ಚಿತ್ರಣ ಮಾಡ್ಬೋದು ಕೇಳಿಕೊಂಡು ಸರಿ ಅದರಂತೆಯೇ ಹೋಗುದು. ಅರ್ಥಗಾರಿಕೆ ಹಾಗೆ. ನಾನು ಹೆಚ್ಚಿನ ಎಲ್ಲ ಕಲಾವಿದರಿಗೆ ಹೇಳುದಾದೆ, ಈಗ ನನಗಿಂತ ಈಗ ಇತ್ತೀಚೆಗೆ ಬಂದ ಯುವ ಕಲಾವಿದರಿಗೆ ಹೇಳುವುದು ಹಾಗೆ, ಬಾಯ್ಪಾಠ ಮಾಡಬೇಡಿ. ಪ್ರಸಂಗದ ಪದ್ಯ ಓದಿ ಅದಕ್ಕೆ ಬೇಕಾದ ಹಾಗೆ ಅರ್ಥ ನೀವೇ ಕಲ್ಪನೆ ಮಾಡಿಕೊಳ್ಳಿ. ಪಾತ್ರದ ಸ್ವರೂಪವನ್ನು ನೀವು ಕಲ್ಪನೆ ಮಾಡಿ ಅದಕ್ಕೆ ಬೇಕಾದ ಹಾಗೆ ಮಾತಾಡಿ. ಹಾಗಿರುವಾಗ ನೀವು ಬೆಳವಣಿಗೆ ಹೊಂದುತ್ತೀರಿ. ಬಾಯಿಪಾಠ ಮಾಡಿದ್ರೆ ನೀವು ಅಲ್ಲಿಯೇ ಇರ್ತೀರಿ. ಅದೇ 4 ಲೈನ್, ಅದು ಬಿಟ್ರೆ ಬೇರೆ ಬರುವುದಿಲ್ಲ. ಅಥವಾ ಎದುರಿನವ ಏನಾದ್ರೂ ಪ್ರಶ್ನೆ ಕೇಳಿದ ಅಂತ ಆದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಹಾಗಾಗಿ ಬಾಯಿಪಾಠ ಮಾಡಬೇಡಿ ಅಂತಲೇ ಹೇಳುದು. ನಾನು ಹಾಗೆ ಬಾಯಿಪಾಠ ಮಾಡಿ ಇದುವರೆಗೂ ಕೂಡ ರಂಗಸ್ಥಳಕ್ಕೆ ಹತ್ತಲಿಲ್ಲ. ಪ್ರಾರಂಭದಲ್ಲಿ ಇರ್ಬೋದು, ಯಾವಾಗ ವೃತ್ತಿಪರ ಕಲಾವಿದ ಅಂತ ಆಗಿದ್ದೇನೋ ಬಾಯಿಪಾಠ ಮಾಡಿ ಹತ್ತಲಿಲ್ಲ. ಬೇಕಿದ್ರೆ 2 ಲೈನ್ ಅರ್ಥ ಮಾತಾಡ್ತೇನೆ, ಅದು ನನ್ನ ಸ್ವಂತದ್ದೇ. ಇನ್ನೊಬ್ಬರ ಕಾಪಿ ಕೂಡ ಅನುಕರಣೆ ಅಂತ ಅಲ್ಲ, ಅನುಸರಣೆ ಮಾತ್ರ.
ಅನುಕರಣೆ ಮಾಡುವುದಿಲ್ಲ, ಅನುಸರಣೆ ಮಾತ್ರ. ಬೇರೆಯವರದ್ದು ನಾವು ತಕೊಳ್ತೇವೆ. ಈಗ ಬೇರೆ ಕಲಾವಿದರು ಯಾವ ವಿಷಯ ಹೇಳಿದ್ದಾರೆ, ಯಾವ್ದು ಮಾತಾಡಿದ್ದಾರೆ, ಅದನ್ನು ನಾವು ಬೇಸ್ ಆಗಿ ತಗೊಳ್ತೇವೆ. ಅದನ್ನು ತಕೊಂಡು ನಮ್ಮ ಒಂದು ಮಿತಿಯ ಒಳಗೆ ಏನುಂಟು ಅದನ್ನು ಮಾತಾಡ್ತೇವೆ. ಹಾಗೆ ಸಿದ್ಧತೆ ಮಾಡಿಕೊಂಡು ಹೋಗ್ತಾ ಇರೋದು. ಈಗಲೂ ಹಾಗೆ ಹಿರಿಯ ಕಲಾವಿದರು ತುಂಬಾ ಮಂದಿ ನನಗೆ ಅರ್ಥಗಾರಿಕೆಯಲ್ಲಿ ತುಂಬಾ ಮಂದಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಉದಾಹರಣೆಗೆ ಈಗ ಒಳಕುಂಜ ರವಿಶಂಕರ ಭಟ್ರು ಇರ್ಬೋದು, ವಿಷ್ಣು ಶರ್ಮರ್ ಇರ್ಬೋದು, ವಾದಿರಾಜ ಕಲ್ಲೂರಾಯರು, ನಮ್ಮ ಗಣೇಶ್ ಶೆಟ್ಟಿ ಕನ್ನಡಿಗಟ್ಟೆಯವರು, ಹಾಗೆ ತುಂಬಾ ಮಂದಿ ಇದ್ದಾರೆ. ಮುಂಡಾಜೆ ರವಿ ಅಣ್ಣ, ಹಾಗೆ ತುಂಬಾ ಮಂದಿ ಅರ್ಥಗಾರಿಕೆಯಲ್ಲಿ ನನಗೆ ಹೆಲ್ಪ್ ಮಾಡಿದವರು. ಅಂದ್ರೆ ಹೀಗೆ ಮಾತಾಡ್ಬೇಕು, ಇಂಥ ಪಾತ್ರ ಇದು, ಹೀಗೆ ಸ್ವಭಾವ ಅಂದ್ರೆ ಸಾತ್ವಿಕ ಸ್ವಭಾವವೋ ತಾಮಸ ಸ್ವಭಾವವೋ, ಇಂಥ ಸ್ವಭಾವ, ಯಾವ ರೀತಿಯಾಗಿ ಸ್ವಭಾವಗಳೆಲ್ಲ ಇರ್ತದೆ ಸರ್. ಒಂದು ಪಾತ್ರದ ಸ್ವಭಾವ ಹೇಗೆ ಅಂತ. ಈಗ ಒಂದು ದೇವೇಂದ್ರ ಮಾಡಿದ್ರೆ ಅದು ಸಾತ್ವಿಕ ಅಂತ ಲೆಕ್ಕ. ಅದರಲ್ಲಿ ನಾವು ಕುಣಿಯುವಾಗ ಆಗ್ಲಿ ಮಾತುಗಾರಿಕೆಯಲ್ಲಿ ಆಗ್ಲಿ ಆ ಸಾತ್ವಿಕ ಸ್ವಭಾವವನ್ನೇ ನಾವು ತೋರಿಸ್ಬೇಕು. ಈಗ ಒಂದು ಯುದ್ಧದ ಸನ್ನಿವೇಶ ಆದ್ರೂ ಕೂಡ ದೇವೇಂದ್ರ ಸಾತ್ವಿಕನೇ, ಸ್ವಭಾವ ಸಾತ್ವಿಕವನದ್ದು. ಹಾಗಾಗಿ ಆ ಸ್ವಭಾವದಲ್ಲಿಯೇ ಹೋಗ್ಬೇಕು, ಆ ಒಂದು ಚೌಕಟ್ಟಿನ ಒಳಗೆ ಹೋಗ್ಬೇಕು, ಹಾಗೆ ಸಾಗಬೇಕು ಅಂತ. ಆ ಡೈರೆಕ್ಷನ್ ನನಗೆ ಅಂದ್ರೆ ನಾನು ಮೇಳದಲ್ಲಿಯೇ ಕಲ್ತ ಕಾರಣ ನನಗೆ ಅದೆಲ್ಲ ಒಂದು ಎಂತ ಅಂತ ಹೇಳಿದ್ರೆ ಒಳ್ಳೆ ಅಭ್ಯಾಸ ಆಗಿದೆ. ಆ ಕಲಾವಿದರ ಒಟ್ಟಿಗೆ ಮಾತಾಡಿ ಅಭ್ಯಾಸ ಆಗಿದೆ. ಹಾಗಂತೇಳಿ ಆ ಕಲಾವಿದರಲ್ಲಿ ಆತ್ಮೀಯತೆ ಉಂಟು ಅಂತ ಹೇಳಿ ರಂಗಸ್ಥಳದಲ್ಲಿ ಯಾವತ್ತೂ ಲೈಟ್ ಆಗಿ ತಕೊಳ್ಳಿಲ್ಲ. ರಂಗಸ್ಥಳವನ್ನು ಅಷ್ಟೇ ಸೀರಿಯಸ್ ಆಗಿ ತಕೊಂಡಿದ್ದೇವೆ, ಅಷ್ಟೇ ಸೀರಿಯಸ್ ಆಗಿ ಈಗಲೂ ಕೂಡ ಆ ರಂಗಸ್ಥಳದ ಮೇಲೆ ಶ್ರದ್ಧೆ ಉಂಟು, ಪಾತ್ರದ ಮೇಲೆ ಶ್ರದ್ಧೆ ಉಂಟು. ಆ ಶ್ರದ್ಧೆ ಇಟ್ಟುಕೊಂಡೇ ಮಾಡುದು. ಹಾಗಾಗಿ ದೇವರ ಅನುಗ್ರಹ ಇಲ್ಲಿಯವರೆಗೆ ಬೆಳೆಸ್ತಿದ್ದಾರೆ ದೇವರು, ಇನ್ನು ಬೆಳಿಬೇಕು. ಖಂಡಿತ. ಪುರಾಣ ಪ್ರಸಂಗದ ಮಾಹಿತಿ ಅನ್ನುವಂಥದ್ದು ಪ್ರಸಂಗ ಪುಸ್ತಕದಿಂದ ಪಡೆದುಕೊಳ್ತೀರಾ. ಅದೇ ರೀತಿಯಾಗಿ ಹೇಳೋದಾದ್ರೆ ಈಗ ನಾವು ಒಂದು ಯುವ ಕಲಾವಿದರಿಗೆ ನೀವು ಆಗ್ಲೇ ಹೇಳಿದ್ರೆ ಅವರು ಯಾವ ರೀತಿಯಾಗಿ ಒಂದು ಅದನ್ನ ಅವರ ಒಂದು ಹಂತವಾಗಿ ಅವರು ಕಲಿಬಹುದು ಅಂತ ಹೇಳಿ. ಈಗ ತುಂಬಾ ಸುಲಭ ಆಗಿದೆ. ಈಗ ಹೇಳುದಿದ್ರೆ ಅಂದ್ರೆ ನಮ್ಗೆ ಮೀಡಿಯಾಗಳ ಮುಖಾಂತರ ತುಂಬಾ ಪ್ರಸಂಗಗಳು ಸಿಗ್ತದೆ, ನೋಡ್ಲಿಕ್ಕೆ ಸಿಗ್ತದೆ. ಅಥವಾ ಈಗ ಯೂಟ್ಯೂಬ್ ಅಲ್ಲಿ ಆಗ್ಲಿ ತುಂಬಾ ಪ್ರಸಂಗಗಳು ಸಿಗ್ತದೆ. ಆಗ ಹಾಗಿರ್ಲಿಲ್ಲಲ್ಲ, ಎಲ್ಲ ನಾವು ಪುಸ್ತಕ ಓದಿಯೇ ಮಾಡ್ಬೇಕಿತ್ತು. ಈಗ ಆದ್ರೆ ಯೂಟ್ಯೂಬ್ ಅಲ್ಲಿ ಸಿಗ್ತದೆ, ರೆಫರ್ ಮಾಡ್ಬೋದು. ನಾನೀಗ ಯುವ ಕಲಾವಿದರಿಗಾದ್ರೂ ಹೇಳುದಷ್ಟೇ, ರೆಫರ್ ಮಾಡಿ. ಈಗ ನಿಮ್ಮ ಒಂದು ಪಾತ್ರವನ್ನು ಯೂಟ್ಯೂಬ್ ಅಲ್ಲಿ ನೋಡಿ ರೆಫರ್ ಮಾಡಿ ಅದರ ನಡೆಯನ್ನು ತಿಳ್ಕೊಳ್ಳಿ. ಅದನ್ನೇ ಅನುಕರಣೆ ಮಾಡಬೇಡಿ, ಅದನ್ನೇ ತಂದು ನಿಮ್ಮ ರಂಗಸ್ಥಳದಲ್ಲಿ ಮಾಡುವುದಲ್ಲ. ಅದರಲ್ಲಿ ಅವರ ಸ್ವಂತಿಕೆ ಅನ್ನುವಂಥದ್ದು ಸ್ವಂತಿಕೆ ಬೇಕು. ಅದೊಂದು ದಾರಿ ನೋಡ್ಲಿಕ್ಕಷ್ಟೇ. ಈಗ ಒಂದು ನಮಗೆ ಗೊತ್ತಿಲ್ಲದ ಪ್ರಸಂಗ ಆಗ್ತದೆ, ಹೊಸ ಪ್ರಸಂಗ ಆಗ್ತದೆ, ಅದನ್ನು ಹೇಗೆ ಮಾಡುದು ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅದರಲ್ಲಿ ಒಂದು ದಾರಿ ಸಿಗ್ತದೆ. ಹಾಗೆಂತೇಳಿ ಅದನ್ನೇ ನಾವು ಪ್ರೆಸೆಂಟ್ ಮಾಡುದಲ್ಲ. ಅದರಲ್ಲಿ ಒಂದು ಕಲಾವಿದ ಈಗ ಸರಿಯೇ ಮಾತಾಡಿರ್ತಾನೆ ಅಂತಿಗೆ, ಯಾರೇ ಹಿರಿಯ ಕಲಾವಿದರಾಗಿರ್ಬೋದು ಜೂನಿಯರ್ ಕಲಾವಿದರಾಗಿರ್ಬೋದು, ಸರಿಯೇ ಮಾಡಿರ್ತಾನೆ ಅಂತ ಅಥವಾ ಸರಿಯೇ ಮಾತಾಡಿರ್ತಾನೆ ಅಂತ ಹೇಳಿಕ್ ಆಗುದಿಲ್ಲ. ಒಂದೊಂದ್ಸಲ ಬಾಯ್ತು ಅಂದ್ರೆ ಇದು ನಮ್ಮ ಸ್ಕ್ರಿಪ್ಟೆಡ್ ಅಲ್ಲ. ಯಕ್ಷಗಾನ ಅಂತ ಸ್ಕ್ರಿಪ್ಟೆಡ್ ಅಲ್ಲ, ಬರ್ತಾ ಹೋಗ್ತದೆ ಬಾಯಲ್ಲಿ, ಬರ್ತಾ ಹೋದ ಹಾಗೆ ಮಾತಾಡ್ತಾ ಹೋಗ್ತೇವೆ. ಹಾಗೆ ಇರುವಾಗ ಅವ ಎಲ್ಲ ಸರಿ ಮಾತಾಡಿದಾನೆ ಅಂತ ನಾವು ಹೇಳಿಕ್ ಆಗುದಿಲ್ಲ. ಯೂಟ್ಯೂಬ್ ಅಲ್ಲಿ ಇರುವಂತದ್ದು ಅದು ಹೌದಾ ಅಲ್ವಾ ಮೊದಲಾಗಿ ನಾವು ವಿಮರ್ಶೆ ಮಾಡಿಕೊಳ್ಬೇಕು. ವಿಮರ್ಶೆ ಮಾಡಿ ಅದರ ಬಗ್ಗೆ ಮತ್ತೆ ನಾವು ಯೋಚಿಸಿ ಅದರ ಬಗ್ಗೆ ನಮ್ಮ ಮೇಳದ ಕಲಾವಿದರು ಯಾರಿದ್ದಾರೆ ಅವರೊಟ್ಟಿಗೆ ಚರ್ಚಿಸಿ ಮತ್ತೆ ರಂಗಸ್ಥಳಕ್ಕೆ ಹೋದ್ರೆ ಪ್ರದರ್ಶನ ಒಳ್ಳೇದಾಗ್ತದೆ, ಪಾತ್ರ ಮಿಂಚುತ್ತದೆ, ಪಾತ್ರಕ್ಕೊಂದು ನ್ಯಾಯ ಸಿಗ್ತದೆ. ಅದು ಬಿಟ್ಟು ಅದರಲ್ಲಿ ಇದ್ದ ಹಾಗೆ ನಾನು ಮಾಡ್ತೇನೆ, ಅದನ್ನೇ ಮಾತಾಡ್ತೇನೆ ಅಂತ ಹೊರಟ್ರೆ ಇವರ ಬೆಳವಣಿಗೆಯೂ ಆಗುದಿಲ್ಲ ಅಂತ ಹೇಳುದು. ಕಲಾವಿದನಾಗಿ ಬೆಳೆಯುವುದಕ್ಕೆ ಸಾಧ್ಯ ಆಗುದಿಲ್ಲ. ಸ್ವಂತಿಕೆ ಇದ್ರೆ ಮಾತ್ರ ಬೆಳೀಲಿಕ್ಕೆ ಆಗ್ತದೆ. ಅನುಕರಣೆ ಎಲ್ಲಿಯವರೆಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಕಾಲಿನಲ್ಲಿ ನಿಲ್ಲುವವರೆಗೆ ಅನುಕರಣೆ ಮಾಡ್ಬೋದು. ಅದರ ನಂತರ ಅನುಕರಣೆ ಮಾಡಿದ್ರೆ ಅವು ಅದ್ಯಂತ ಅವರ ವೇಷದ ಹಾಗೆ ಆಯ್ತು ಅಂತ ಅದೇ ಬರ್ತದೆ ಬಾಯಲ್ಲಿ, ಪ್ರೇಕ್ಷಕರ ಬಾಯಲ್ಲಿ ಕೂಡ. ನೀವು ನಿಮ್ಮ ತನವನ್ನು ನೀವು ಕಾಣಿಸಿಕೊಳ್ಬೇಕು ಅಂತ ಇದ್ರೆ ನಿಮ್ಮ ಸ್ವಂತಿಕೆ ಬೇಕು. ಇದು ನನ್ನ ಅಭಿಪ್ರಾಯ. ಹಾಗೆ ಸರ್, ಈಗ ನಿಮ್ಮ ಒಂದು ಯಕ್ಷಪಯಣದಲ್ಲಿ ಯಾವ್ದಾದ್ರು ಒಂದು ವೇಷ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ವೇಷ ಆಗಿರ್ಬೋದು ಸರ್? ಅದು ನಿಮ್ಗೆ ಒಂದು ಮನಸ್ಸಿದ್ದು ನಾನು ಮಾಡ್ಬೇಕು ಅಂತ ಹೇಳಿ ಇನ್ನಾದ್ರೂ ಒಂದು ಕನಸು ಇದೆಯಾ? ಸಾಧಾರಣ ಎಲ್ಲ ಪಾತ್ರಗಳನ್ನು ಮಾಡಿದ್ದೇನೆ, ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದ್ದೇನೆ. ಈಗ ದೇವಿ ಮಹಾತ್ಮೆಯಲ್ಲಿ ಪ್ರಾರಂಭದ ಈಶ್ವರನಿಂದ ಹಿಡಿದು ಬ್ರಹ್ಮನೂ ಮಾಡಿದ್ದೇನೆ, ಮಹಿಷಾಸುರವನ್ನು ಮಾಡಲಿಲ್ಲ. ಮತ್ತೆ ದೇವೇಂದ್ರ ಮಾಡಿದ್ದೇನೆ, ಮಧುಕೈಟವರು ಮಾಡಿದ್ದೇನೆ, ಶುಂಭ ಮಾಡಿದ್ದೇನೆ, ವಿದ್ಯುನ್ಮಾಲಿ ಮಾಡಿದ್ದೇನೆ, ಸುಗ್ರೀವ ಮಾಡಿದ್ದೇನೆ, ಧೂಮ್ರಾಕ್ಷ ಮಾಡಿದ್ದೇನೆ, ರಕ್ತಬೀಜ ಮಾಡಲಿಲ್ಲ ಮೇಳದಲ್ಲಿ. ಹೀಗೆ ಎಲ್ಲ ಮಾಡಿ ಸಾಧಾರಣ ಕವರ್ ಆಗಿದೆ. ಈಗ ದೇವಿ ಮಹಾತ್ಮೆಯನ್ನೇ ಪ್ರಧಾನವಾಗಿ ನಾವು ಕಟೀಲ್ ಮೇಳದಲ್ಲಿ ದೇವಿ ಮಹಾತ್ಮೆ ಪ್ರಧಾನವಾಗಿ ಮಾಡುದಿದ್ರೆ ಅದರಲ್ಲಿ ಬರುವಂತಹ ಎಲ್ಲ ಪಾತ್ರಗಳನ್ನು ಕವರ್ ಮಾಡಿದ್ದೇನೆ.
ದೇವಿ, ಮಹಿಷಾಸುರ, ರಕ್ತ ಬೀಜ, ಹ್ಮ್. ಇದು 3 ಬಿಟ್ಟು ಇಂಥದ್ದೇ ಪಾತ್ರ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಯಾವತ್ತೂ ನಾನು ಆಸೆ ಇಟ್ಕೊಂಡವಲ್ಲ. ಹ್ಮ್. ಅನಿವಾರ್ಯವಾಗಿ ಯಾವುದು ಒದಗಿ ಬಂದರೂ ಕೂಡ ಅದನ್ನು ಮಾಡ್ತಾ ಹೋದವ, ಹ್ಮ್. ಆ ಕಾಲಕ್ಕೆ ಸರಿಯಾಗಿ, ಅನಿವಾರ್ಯತೆಗೆ ಸರಿಯಾಗಿ, ಕಾಲಕ್ಕೆ ಸರಿಯಾಗಿ ಮಾಡ್ತಾ ಹೋದವ. ಹ್ಮ್. ಹಾಗಾಗಿ ಇಂಥದ್ದೇ ಮಾಡ್ಬೇಕು ಅಂತ ಆಸೆ ಈಗ್ಲೂ ಇಲ್ಲ, ಹ್ಮ್. ಮುಂದೆಯೂ ಇರ್ಲಿಕ್ಕಿಲ್ಲ. ಹ್ಮ್. ಯಾವುದು ಬಂದ್ರೂ ಮಾಡ್ತೇನೆ ಅನ್ನುವಂಥ ವಿಶ್ವಾಸ ಉಂಟು. ಹ್ಮ್. ಹಾಗೆ ಸರ್, ಈಗ ಪ್ರಸ್ತುತವಾಗಿ ಯಕ್ಷಗಾನದ ಸ್ಥಿತಿಗತಿ ಅನ್ನುವಂಥದ್ದು ಹೇಗಿದೆ ಅಂತ ಹೇಳಿ? ತುಂಬಾ ಬೆಳವಣಿಗೆ ಹೊಂದಿದೆ, ಅಭಿಮಾನಿ ವರ್ಗ ತುಂಬಾ ಬೆಳೆದಿದೆ, ಅವಕಾಶಗಳು ತುಂಬಾ ಉಂಟು. ಹ್ಮ್. ಹಾಗಿರುವಾಗ ನಾವು ಅದರಲ್ಲಿ ಹೇಗೆ ತೊಡಗಿಸಿಕೊಳ್ತೇವೆ ಅಂತ ಇರುವುದು. ಹ್ಮ್. ಯಕ್ಷಗಾನ ಬೆಳವಣಿಗೆ ಹೊಂದುತ್ತದೆ, ಯಕ್ಷಗಾನವನ್ನು ಉಳಿಸಿ ಅಂತ ಹೇಳುವಂತಹ ಮಾತೆ ನಿಜವಾಗಿ ಸುಳ್ಳು. ಹ್ಮ್. ಅದು ಉಳಿತದೆ, ಅದು ಬೆಳೀತದೆ. ಕಲೆಗೆ ಯಾವತ್ತಿದ್ರೂ ಇನ್ನೊಬ್ಬರ ಆಶ್ರಯ ಬೇಕು ಅಂತ ಇಲ್ಲ, ಅದು ಅದರಷ್ಟಕ್ಕೆ ಬೆಳೀತಾ ಹೋಗ್ತದೆ. ಹ್ಮ್. ಆದ್ರೆ ಆ ಕಲೆಯ ಒಟ್ಟಿಗೆ ನಾವು ಹೇಗೆ ಬೆಳಿಬೇಕು ಅಂತ ನಾವು ಯೋಚನೆ ಮಾಡುದು. ಹ್ಮ್. ಒಬ್ಬ ಕಲಾವಿದನಾಗಿ ಆ ಕಲೆಯ ಜೊತೆಯಲ್ಲಿ ನಾವು ಹೇಗೆ ಬೆಳಿಬೇಕು, ಹ್ಮ್. ನಾವು ಬೆಳಿಬೇಕು ಹೇಗೆ, ನಮ್ಮ ಪ್ರಯತ್ನ. ಆ ಕಲೆಯನ್ನು ಉಳಿಸ್ಲಿಕ್ಕೆ ನಾವಲ್ಲ, ಹ್ಮ್. ಆ ಕಲೆಯ ಒಟ್ಟಿಗೆ ನಾವು ಬೆಳಿಬೇಕು ಅಂತಾದ್ರೆ ನಮ್ಮ ಪ್ರಯತ್ನ ಬೇಕು. ನಮ್ಮ ಪ್ರಯತ್ನದ ಒಟ್ಟಿಗೆ ನಾವು ಬೆಳೆದೆವು ಅಂತಾದ್ರೆ ಕಲೆಯು ಬೆಳೀತದೆ, ಕಲೆಯು ಉಳಿತದೆ, ಎಲ್ಲ ಉಳಿತದೆ. ಹೌದು. ಹಾಗೆ ನಮ್ಮ ಪ್ರಯತ್ನದ ಮೂಲಕವಾಗಿ, ಹ್ಮ್. ಅಂದ್ರೆ ಹಾಗೆ ಹೇಳುದು, ನಮ್ಮ ಪ್ರಯತ್ನದ ಮೂಲಕವಾಗಿ ಬೆಳಿಬೇಕದು. ಹ್ಮ್. ಆಗ ವೈಯಕ್ತಿಕ ಬೆಳವಣಿಗೆಯೂ ಆಗ್ತದೆ. ಇದು ನನ್ನ ಅಭಿಪ್ರಾಯ. ಖಂಡಿತ. ಸರ್, ಈಗ ನೀವು ಒಂದು ರಂಗಕ್ಕೆ ಬರುವಾಗ ಅದನ್ನ ಈ ಒಂದು ಪಾತ್ರ ಕೊಟ್ಟಿದ್ರೆ ಆ ಪಾತ್ರವನ್ನ ಯಾವ ರೀತಿಯಾಗಿ ಮೆರೆಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ ಅಂತ ಹೇಳಿ? ಒಂದು ಈಗ ಹೊಸ ಪಾತ್ರ ಸಿಕ್ಕಿತು, ಹ್ಮ್. ನನಗೆ ಭಾಗವತರ ಹಾಕಿದ್ರು ಅಂತ ಆದ್ರೆ ಅದರ ಬಗ್ಗೆ ನಾನು ಆಗ ಹೇಳಿದಾಗೆ ಅದರ ಸ್ವಭಾವ ಏನು ಅಂತ ನಾನು ಪ್ರಥಮವಾಗಿ ನನ್ನ ಅಧ್ಯಯನದ ದಾರಿ ಹಾಗೆ. ಆ ಪಾತ್ರದ ಸ್ವಭಾವ ಏನು, ಹ್ಮ್. ಅದು ಯಾವ ರೀತಿ ಸಾಗಬೇಕು ಅಂತ ಆ ಪಾತ್ರದ ದಾರಿಯ ಬಗ್ಗೆ ತಿಳ್ಕೊಳ್ತೇನೆ. ಮತ್ತೆ ಪ್ರಸಂಗದ ಪುಸ್ತಕದಲ್ಲಿ ಪದ್ಯಗಳೆಷ್ಟುಂಟು, ಹ್ಮ್. ಆ ಪಾತ್ರದ ಹಿನ್ನೆಲೆ ಏನು, ಮುನ್ನೆಲೆ ಏನು, ಆ ಪದ್ಯ ಎಷ್ಟುಂಟು, ನನ್ನ ಪಾತ್ರದ ಮಿತಿ ಏನು, ಅದನ್ನು ನಾನು ನೋಡಿಕೊಳ್ತೇನೆ. ಅದನ್ನು ನೋಡಿಕೊಂಡು ಆ ದಿವಸ ಭಾಗವತರು ಆ ಪದ್ಯಗಳಲ್ಲಿ ಎಷ್ಟು ಪದ್ಯ ಕೊಡ್ತಾರೆ, ಹ್ಮ್. ಎಲ್ಲ ಪದ್ಯ ಕೊಡುವುದಿಲ್ಲ ಭಾಗವತರು. ಈಗ ಅದು ನಿಮ್ಮೊಳಗೆ ಮಾತುಕತೆ ಆಗ್ತದೆ ಚೌಕಿಯಲ್ಲಿ. ಹ್ಮ್. ಎಷ್ಟು ಪದ್ಯ ಕೊಡ್ತಾರೆ ಅಂದ್ರೆ ಬಿಟ್ಟ ಪದ್ಯಗಳ ಅರ್ಥವನ್ನು ನಾವು ಕಲಾವಿದರಾಗಿ ಹೇಳ್ಬೇಕಾಗ್ತದೆ. ಹ್ಮ್. ಈಗ ಭಾಗವತರು ಎಲ್ಲ ಪದ್ಯ ಹೇಳುವುದಿಲ್ಲ, ಹ್ಮ್. ಬಿಟ್ಟ ಪದ್ಯಗಳಿರ್ತದೆ. ಬಿಟ್ಟ ಪದ್ಯಗಳ ಅರ್ಥವನ್ನು ನಾವು ಕವರ್ ಮಾಡಿಕೊಂಡು ಮುಂದೆ ಹೋಗ್ಬೇಕು. ಹ್ಮ್. ಹಾಗಿರುವಾಗ ಎಷ್ಟು ಪದ್ಯ ಬಿಡ್ತಾರೆ ಅನ್ನುವಂಥದ್ದು ಮುಖ್ಯವೇ, ಹ್ಮ್. ಎಷ್ಟು ಪದ್ಯ ಕೊಡ್ತಾರೆ ಅಂತಲ್ಲ, ಎಷ್ಟು ಪದ್ಯ ಬಿಡ್ತಾರೆ ಅನ್ನುವಂಥದ್ದು ಮುಖ್ಯವೇ ಕಲಾವಿದನಾಗಿ. ಹಾಗೆ ಅದನ್ನೆಲ್ಲ ಕೇಳಿಕೊಂಡು ಮಾತಾಡಿಕೊಂಡು ನಮ್ಮ ಜೊತೆ ಕಲಾವಿದರು ಆ ದಿವಸ ನನ್ನೊಟ್ಟಿಗೆ ಯಾರು ವೇಷ ಮಾಡ್ತಾರೆ, ಹ್ಮ್. ನನ್ನ ಹಿರಿಯ ಕಲಾವಿದರಾಗಿರ್ಬೋದು, ಕಿರಿಯ ಕಲಾವಿದರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರೊಟ್ಟಿಗೆ ಒಂದು ಸಂಭಾಷಣೆ ಚೌಕಿಯಲ್ಲಿ ಮಾತಾಡಿಕೊಳ್ತೇವೆ. ನಾವು ಇವತ್ತು ಹೀಗೀಗೆ ಹೋಗುವ, ಹ್ಮ್. ಅಥವಾ ಹಿರಿಯರಾದ್ರೆ ಅವರೇ ಹೇಳ್ತಾರೆ ಹ್ಮ್. ನಾವು ಹೀಗೀಗೆ ಹೋಗುವ, ಸರಿ. ಹಾಗೆ ಮಾತಾಡಿಕೊಂಡು ಅದಕ್ಕೆ ಬೇಕಾದಂತಹ ಸಿದ್ಧತೆ ಮಾಡಿಕೊಂಡು ರಂಗಸ್ಥಳಕ್ಕೆ ಹೋಗುದು. ಹ್ಮ್. ಆಗ ಕೆಲವೊಮ್ಮೆ ತಪ್ಪುತ್ತದೆ, ಇಲ್ಲ ಅಂತಲ್ಲ. ಆ ಒಂದು ತಪ್ಪುವ ಸ್ಥಿತಿಯನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ? ಹಿರಿಯ ಕಲಾವಿದರಾದ್ರೆ ಅವರೇ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ. ಈಗ ವಿಷ್ಣು ಶರ್ಮರಂತ ಕಲಾವಿದರು, ಕನ್ನಡಿಗಟ್ಟೆ ಗಣೇಶ್ ಶೆಟ್ಟಿ ಅಂತ ಕಲಾವಿದರಾದ್ರೆ ಅವರೇ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ. ನಮ್ಮದೊಂದು ವೇಳೆ ತಪ್ಪಿದ್ರು ಕೂಡ ದಾರಿ ಸರಿ ಮಾಡಿಕೊಂಡು ಹೋಗ್ತಾರೆ. ಈಗ ನನ್ನ ಗುರುಗಳ ಸುಬ್ರಾಯ, ನನ್ನ ಇನ್ಸ್ಪಿರೇಷನ್ ಹೇಳುದು ಸುಬ್ರಾಯ ಉಳ್ಳರಾದ್ರೂ ಹಾಗೆ. ನಮ್ಮದು ತಪ್ಪಿದ್ರು ಕೂಡ ಅವರು ಮ್ಯಾನೇಜ್ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾರೆ. ಅದೇ ನಮ್ಮ ಜೂನಿಯರ್ ಕಲಾವಿದರಿಗಾಗುವಾಗ ಅದನ್ನು ನಮ್ಮ ಹೊಣೆಗಾರಿಕೆ, ನಮಗೆ ಜವಾಬ್ದಾರಿ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು. ಹಾಗೆ ಅದು ಕಲಾವಿದರ ಒಳಗಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳುದು. ರಂಗಸ್ಥಳದಲ್ಲಿ ಪ್ರಸಂಗ ಹಾಳಾಗದ ಹಾಗೆ ಒಂದು ಉತ್ತಮ ಪ್ರದರ್ಶನ ಕೊಡುವಲ್ಲಿ ಕಲಾವಿದನ ಪ್ರಯತ್ನ ಯಾವತ್ತೂ ಬೇಕು. ಮತ್ತೆ ಚೆಂಡೆ ಮೊದ್ಲು ಅವರ ಜೊತೆ ಕೂಡ ಹೇಗೆ ನಿಮ್ಮ ಒಂದು ಇದು ಇರ್ತದೆ ಅಂತ? ಅವರ ಅನುಭವವು ಕೂಡ ದೊಡ್ಡದೇ. ಈಗ ಹಿಮ್ಮೇಳ ನಾವು ವೇಷ ಹಾಕಿ ನಾವು ರಂಗಸ್ಥಳದಲ್ಲಿ ಕಾಣಿಸಿಕೊಳ್ಬೇಕು ಅಂತ ಆದ್ರೆ ಅದಕ್ಕೆ ಮುಖ್ಯ ಕಾರಣ ಚೆಂಡೆ ಮೊದ್ಲೆ ಅಥವಾ ಭಾಗವತರು. ಈಗ ಭಾಗವತರು ಒಂದು ಡೈರೆಕ್ಷನ್ ಕೊಡ್ತಾರೆ ಹೀಗೆ. ಅದೇ ರೀತಿಯಲ್ಲಿ ಮೇಳದಲ್ಲಿ ಪ್ರಧಾನ ಮೊದ್ಲೆಗಾರರಾಗಿರ್ಬೋದು ಅಥವಾ ಚೆಂಡೆಯವರಾಗಿರ್ಬೋದು, ಅವರು ಅಷ್ಟೇ ಅನುಭವ ಹೊಂದಿರುವವರು. ಈಗ ಮುಖ್ಯವಾಗಿ ನನ್ನ ನಡೆಗಳನ್ನು ಸರಿ ಮಾಡಿದವರಲ್ಲಿ, ಈಗ ನಾನು ಆಗ ಹೇಳಿದ ಹಾಗೆ ಕಲಿಯದೆ ನಾನು ರಂಗಸ್ಥಳ ಏರಿದವ. ಹೌದು. ನನ್ನ ನಾಟ್ಯದ ನಡೆಗಳನ್ನೆಲ್ಲ ಸರಿ ಮಾಡಿದ್ದೆ ಹೆಚ್ಚಾಗಿ ನಮ್ಮ ಚೆಂಡೆ ಮೊದ್ಲೆಯವರು. ಮೇಳದಲ್ಲಿ ಆಗ ಇದ್ದ ಚೆಂಡೆ ಮೊದ್ಲೆಯವರಾಗ್ಲಿ, ಈಗ ಇರುವ ಹಿಮ್ಮೇಳದವರಾಗ್ಲಿ, ಈಗಲೂ ಅಷ್ಟೇ ಒಂದು ಪಾತ್ರ ಮಾಡಿ ಒಂದು ಯಾವ್ದಾದ್ರು, ಈಗ ಮಾಮೂಲಿ ಮಾಡುವ ಪಾತ್ರಗಳನ್ನಾದ್ರೆ ಅಷ್ಟು ಇದು ಮಾಡುದಿಲ್ಲ. ಹೊಸ ಪಾತ್ರ ಮಾಡಿದ ಕೂಡ್ಲೆ ಮುಖ್ಯವಾಗಿ ನಾನು ಕೇಳುದು ಹಾಗಿದ್ದ ಚೆಂಡೆಯವರಲ್ಲಿ, ಭಾಗವತರಲ್ಲಿ ಎಂತ ಆಯ್ತು, ಸರಿ ಆಯ್ತಾ, ನಡೆ ಸರಿ ಇತ್ತ, ಮಾತಾಡಿದ್ದು ಸರಿ ಇತ್ತ. ಅಂದ್ರೆ ರಂಗಸ್ಥಳದಲ್ಲಿ ಹೆಚ್ಚಾಗಿ ಗಮನ ಕೊಡುವವರು ಅವರು.
ಒಂದು ಪಾತ್ರದ ಬಗ್ಗೆ ನಡೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡುವವರು ಅವರು. ಹಾಗಾಗಿ ನಾವು ಅವರ ಹತ್ರ ಕೇಳಿಕೊಂಡ್ರೆ ನಮ್ಮ ತಪ್ಪುಗಳು ಸಿಗ್ತದೆ. ನಮ್ಮ ತಪ್ಪುಗಳು ಸಿಕ್ಕಿದಾಗ ಅದನ್ನು ತಿದ್ದಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಮುಂದಿನ ನಮ್ಮ ಪ್ರಯತ್ನದಲ್ಲಿ ಅದನ್ನು ತಿದ್ದಿಕೊಂಡು ನಾವು ಮುಂದುವರಿಬಹುದು. ಹಾಗಾಗಿ ಅವರ ಸಲಹೆ ಸಹಕಾರ ತುಂಬಾ ಅಗತ್ಯ. ಮಾಡ್ತಾ ಇದ್ದಾರೆ, ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ದೇವರ ದಯದಲ್ಲಿ ನನಗೆ ಈಗ 4ನೇ ಮೇಳದಲ್ಲಿ 4 ವರ್ಷ ತಿರುಗಾಟ ಮಾಡಿದೆ. ಈಗ 1ನೇ ಮೇಳದಲ್ಲಿ 3ನೇ ವರ್ಷದ ತಿರುಗಾಟ ಆಗ್ತಾ ಉಂಟು. ಯಾವ ಮೇಳಕ್ಕೆ ಹೋದ್ರೂ ಕೂಡ ಎಲ್ಲ ಕಲಾವಿದರ ಆತ್ಮೀಯತೆಯಿಂದ ನನಗೆ ಒಳ್ಳೆ ಸಹಕಾರ ಮಾಡಿದ್ದಾರೆ. ಎಲ್ಲ ಕಲಾವಿದರನ್ನು ಈ ಹೊತ್ತಿಗೆ ಸ್ಮರಿಸಿಕೊಳ್ತೇನೆ, ನನ್ನ ಸಹ ಕಲಾವಿದರನ್ನು. ಸರ್, ಈಗ ನಾವು ರಂಗದಲ್ಲಿ ಪಾತ್ರ ನಿರ್ವಹಿಸುವಾಗ ವೆರೈಟಿಗಳನ್ನ ಹಾಕುವಂತದ್ದು ಇರ್ತದೆ, ರಂಗದಲ್ಲಿ ತಾಳಗಳನ್ನ ಹಾಕುವಂತದ್ದು. ಈ ಒಂದು ಸಂದರ್ಭದಲ್ಲಿ ಆಯಾಸ ಅನ್ನುವಂಥದ್ದು ಆದ್ರೆ ಮತ್ತೆ ಮಾತುಗಾರಿಕೆ ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿ? ಈಗ ಒಂದು ಯುದ್ಧ ಸನ್ನಿವೇಶ ಅಥವಾ ಏರು ಪದ್ಯಗಳದ್ದೇ ವೇಷಗಳಾಗುವಾಗ ಆಯಾಸ ಸ್ವಲ್ಪ ಇರ್ತದೆ. ಆದ್ರೂ ನಾವು ತೋರಿಸಿಕೊಳ್ಳುವ ಹಾಗಿಲ್ಲ ರಂಗಸ್ಥಳದಲ್ಲಿ. ಹೌದು, ಮಾತಾಡ್ಲೇಬೇಕು, ಕುಣಿದಾದ ಮೇಲೆ ನಾವು ಮಾತಾಡ್ಲೇಬೇಕು. ಕೆಲವೊಂದು ಸಂದರ್ಭದಲ್ಲಿ ದಿಗಿಣವನ್ನ ಜಾಸ್ತಿ ಹಾಕಿದ್ರೆ ಮತ್ತೆ ಮಾತುಗೆ ಕಷ್ಟ ಆಗುವಂತದ್ದು ಆಗ್ತದೆ. ಒಮ್ಮೊಮ್ಮೆ ವಾತಾವರಣ ಹಾಗಿರ್ತದೆ. ಈಗ ಜಾಸ್ತಿ ಸೆಕೆ ಟೈಮಲ್ಲಿಯೋ ಅಥವಾ ಸುತ್ತಮುತ್ತ ಎಲ್ಲಿಯೂ ಗಾಳಿಯೇ ಇಲ್ಲದಂತಹ ಜಾಗದಲ್ಲಿ ನಾವು ನಮ್ಮ ಪ್ರದರ್ಶನ ನಾವು ನಮ್ಮ ಎಫರ್ಟ್ ಹಾಕಿ ಹಾಕ್ತೇವೆ. ಆದ್ರೆ ಎಂತ ಆಯಾಸ ಆಗಿರ್ತದೆ ಅಥವಾ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಇರ್ತದೆ. ಆದ್ರೂ ನಾವು ರಂಗಸ್ಥಳದಲ್ಲಿ ತೋರಿಸುವ ಹಾಗಿಲ್ಲ. ರಂಗಸ್ಥಳದಲ್ಲಿ ನಾವು ಮಾಡ್ಲೇಬೇಕು. ದೇವರ ದಯೆ ಅಂತ ಹೇಳ್ಬೇಕು, ನಡೀತಾ ಉಂಟು, ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ. ಸರ್, ಈಗ ಒಂದು ಕೇಳ್ಬೇಕು, ನಿಮ್ಮ ಒಂದು ಯಕ್ಷಪಯಣದಲ್ಲಿ 7 ವರ್ಷಗಳ ಯಕ್ಷಪಯಣದಲ್ಲಿ ಯಾವ್ದಾದ್ರು ಒಂದು ಮರೆಯಲಾಗದ ಘಟನೆ ಅಂತ ಇದ್ರೆ, ಕ್ಷಣ ಇದ್ರೆ? ಕ್ಷಣ ಉಂಟು ಅಂತ ಮರೆಯಲಾಗದ್ದು ಅಂತ ಹೇಳಿದ್ರೆ ಅದೇ ಒಂದು ಮೊದಲು ಆಟಕ್ಕೆ ಹೋಗ್ತಾ ಇದ್ದ ದಿವಸದಲ್ಲಿ ತುಂಬಾ ಅನುಭವಗಳಾಗಿದೆ. ಅಂದ್ರೆ ಕಟೀಲಿನ ಮೇಳದ ಬಗ್ಗೆ, ಕಟೀಲು ದೇವರ ಬಗ್ಗೆ ತುಂಬಾ ಅನುಭವಗಳಾಗಿದೆ. ಅಂದ್ರೆ ದಾರಿ ತಪ್ಪಿ ಹೋಗುದು, ಮತ್ತೆ ಹೋಗಿ ಆಟದಲ್ಲಿಗೆ ಸೇರುದು. ಅಂದ್ರೆ ಆಗ ಈ ಲೊಕೇಶನ್ ಗೂಗಲ್ ಮ್ಯಾಪ್ ಯಾವ್ದು ಇಲ್ಲ. ಮೇಳದವರಿಗೆ ಫೋನ್ ಮಾಡಿ ಕೇಳ್ಬೇಕು ಎಲ್ಲಿ ದಾರಿ, ಅವ್ರ ದಾರಿ ಹೇಳ್ತಾರೆ, ಅದೇ ದಾರಿಯಲ್ಲಿ ಹೋಗ್ಬೇಕು. ಹಾಗೆ ದಾರಿ ತಪ್ಪಿ ಹೋದದ್ದು ತುಂಬಾ ಉಂಟು. ನಂಗೆ ಆ ಬಗ್ಗೆನೇ ಒಂದು ಕೇಳ್ಬೇಕು ಸರ್. ಈಗ ಒಂದು ನಾವು ಕೇಳಿದ್ದೇವೆ ಹೇಳುವಂತದ್ದು, ರಂಗಸ್ಥಳಕ್ಕೆ ಒಮ್ಮೆ ಆದ್ರೂ ದೇವಿ ಬಂದು ಹೋಗ್ತಾರೆ ಅಂತ ಹೇಳಿ, ಅಮ್ಮ ಬಂದು ಹೋಗ್ತಾರೆ. ಖಂಡಿತ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈ ಒಂದು ಅನುಭವ ಆಗಿದೆಯಾ? ಅನುಭವ ತುಂಬಾ ಸಲ ಆಗಿದೆ ನಮ್ಗೆ. ಅಂದ್ರೆ ಮೇಳದಲ್ಲಿರುವಂತಹ ಆ ಒಂದು, ಈಗ ರಂಗಸ್ಥಳದಲ್ಲಿರುವಂತಹ ಉತ್ಸಾಹ ನಮಗೆ ಕಾಣಿಸ್ತದೆ. ಒಂದು ಸಾಧಾರಣ ಒಂದು 10 ಗಂಟೆ ನಂತರ, ಈಗ ಪೂರ್ಣ ರಾತ್ರಿ ಆಟ ಆಗುವಾಗ ಒಂದು 12 ಗಂಟೆ ನಂತರ ಆಟದ ಚಂದವೇ ಬೇರೆ. ಈಗ ಸಹ ಹೇಳುದು ನಾವು ಕಾಲಮಿತಿಯಲ್ಲಿ ಒಂದು 9 ಗಂಟೆ ನಂತರದ ಆಟದ ಚಂದ ಬೇರೆ ಅಂತ. ಅಂದ್ರೆ ಆ ದೇವರ ರಂಗಸ್ಥಳಕ್ಕೆ ಬಂದು ಹೋದಂತಹ ಇದು ಗೊತ್ತಾಗ್ತದೆ, ಫೀಲ್ ಆಗ್ತದೆ ನಮಗೆ. ರಂಗಸ್ಥಳದಲ್ಲಿ ಉತ್ಸಾಹ ಹೆಚ್ಚಿರ್ತದೆ, ಹಾಗೆಲ್ಲ ಆಗ್ತದೆ. ಅಂದ್ರೆ ಅನುಭವ ನಮಗೆ ತುಂಬಾ ಆಗಿದೆ. ಒಂದು ನಮಗೆ ಏನು ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ, ಆದ್ರೂ ಕೂಡ ನಾವು ರಂಗಸ್ಥಳ ಏರುವಾಗ ದೇವರಿಂದ ಪ್ರಸಾದ ತಕೊಂಡೇ ನಾವು ರಂಗಸ್ಥಳಕ್ಕೆ ಹೋಗುದು. ರಂಗಸ್ಥಳಕ್ಕೆ ಏರುವಾಗ ಹೋಗಿ ಬರುವಲ್ಲಿಯವರೆಗೆ ಅಂತ ಸಮಸ್ಯೆಗಳು ಯಾವುದು ಗೊತ್ತಾಗದಾಗೆ ನಮ್ಮನ್ನು ಕಾಪಾಡುದು ಆ ತಾಯಿ ಕಟೀಲಮ್ಮ. ಅನುಭವಗಳು ತುಂಬಾ ಆಗಿದೆ, ಅದರಲ್ಲಿ ಅನುಮಾನವೇ ಇಲ್ಲ. ದೇವರ ಅನುಗ್ರಹದಲ್ಲಿಯೇ ನಡೆಯುವುದು. ಅದು ನಮ್ಮ ಪರಿಶ್ರಮ ಹೌದು, ಪ್ರಯತ್ನ ಹೌದು, ಆದ್ರೂ ಅನುಗ್ರಹ ದೇವರದ್ದೇ. ಹಾಗೆ ಸರ್, ಈಗ ಒಂದು ಕಡೆಯದಾಗಿ ಯುವ ಕಲಾವಿದರಿಗೆ ಆಗ್ಲೇ ಹೇಳಿದ್ರೆ ಮಾರ್ಗದರ್ಶನ, ಒಂದು ಸಂದೇಶವನ್ನ ಹೇಳಿದ್ರಿ, ಒಂದು ಕಡೆಯದಾಗಿ ಒಂದು ಕಿವಿ ಮಾತು ಅಂತ ಹೇಳಿ. ಪ್ರಯತ್ನ ಮುಂದುವರಿಸಿ. ಯಕ್ಷಗಾನದಲ್ಲಿ ಅವಕಾಶಗಳು ತುಂಬಾ ಉಂಟು. ಈಗಿನ ದಿವಸ ಇತ್ತೀಚಿನ ಕಾಲಘಟ್ಟದಲ್ಲಿ ಅವಕಾಶಗಳು ತುಂಬಾ ಉಂಟು. ಕೇವಲ ನಮ್ಮ ಕರಾವಳಿ ಮಾತ್ರ ಅಲ್ಲ, ದೇಶದಾದ್ಯಂತ ಹೊರ ದೇಶಗಳಲ್ಲಿಯೂ ಕೂಡ ಯಕ್ಷಗಾನವನ್ನು ಪ್ರೀತಿಸುವವರಿದ್ದಾರೆ, ಆರಾಧಿಸುವವರಿದ್ದಾರೆ, ಸಂಘಟಕರಿದ್ದಾರೆ. ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿಕೊಂಡು ನೀವು ಈ ಯಕ್ಷಗಾನ ಲೋಕದಲ್ಲಿ ಬೆಳೆದು ಬಂದ್ರಿಂತಾದ್ರೆ ಖಂಡಿತವಾಗಿ ಇದರಿಂದ ಜೀವನ ನಡೆಸುವುದಕ್ಕೆ ಸಾಧ್ಯ ಆಗ್ತದೆ. ಜೀವನದಲ್ಲಿ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ವೈಯಕ್ತಿಕವಾಗಿಯೂ ಕೂಡ, ಅಥವಾ ವೈಯಕ್ತಿಕ ಜೀವನ ರೂಪುಗೊಳ್ಳಿಕ್ಕೆ. ಈಗ ಒಂದು ಹೇಳುದಿದ್ರೆ, ಕಲಾವಿದನಾಗಿ ನನಗೆ ಪಡೆದಂತ ಪ್ರಯೋಜನ ಅಂತ ಹೇಳಿದ್ರೆ, ಜೀವನದಲ್ಲಿ ನಾನು ಕಲ್ತದ್ದು ತಾಳ್ಮೆ ಮುಖ್ಯ ಅಂತ. ಅದು ಕೇವಲ ಕಲಾ ಜೀವನ ಮಾತ್ರ ಅಲ್ಲ, ಜೀವನದಲ್ಲಿಯೂ ಕೂಡ ತಾಳ್ಮೆ ಮುಖ್ಯ ಅಂತ ನಾನು ಕಲ್ತದ್ದೇ ಯಕ್ಷಗಾನದ ಮೂಲಕವಾಗಿ. ಅಂದ್ರೆ ಒಂದು ಬಣ್ಣಗಾರಿಕೆ ನಾವು ಮಾಡೋದಿದ್ರು ಕೂಡ, ಅಥವಾ ರಂಗಸ್ಥಳದಲ್ಲಿ ಆದ್ರೂ ಕೂಡ ತಾಳ್ಮೆ ಅನ್ನುವಂಥದ್ದು ಬೇಕೇ ಬೇಕು. ಹೌದು, ಏಕಾಗ್ರತೆ ಬೇಕು, ತಾಳ್ಮೆ ಬೇಕು. ಅದು ಜೀವನಕ್ಕೂ ಬೇಕು. ಇವತ್ತಿನಿಂದ ನಾಳೆಗೆ ಆಗುವಂಥದ್ದು ಯಾವುದು ಅಲ್ಲ. ಪ್ರಯತ್ನ ಬೇಕು, ತಾಳ್ಮೆ ಬೇಕು, ಎಲ್ಲವೂ ಬೇಕು. ಜೀವನದಲ್ಲಿಯೂ ಕೂಡ ಹಾಗೆ. ನಾವು ಜೀವನದಲ್ಲಿ ಒಂದೊಂದು ಹಂತವನ್ನು ಏರ್ಬೇಕು ಅಂತಾದ್ರೆ ಇಷ್ಟೆಲ್ಲ ಬೇಕು. ಇದನ್ನು ನಾನು ಕಲ್ತದ್ದು ಯಕ್ಷಗಾನದ ಮೂಲಕವಾಗಿ. ಮತ್ತೆ ಜೀವನದಲ್ಲಿ ಕೆಲವೆಲ್ಲ ಆದರ್ಶಗಳನ್ನು ನಾವು ಪಾಲಿಸಬೇಕು ಅಂತಾದ್ರೆ ನಮಗೆ ಸಿಗುವುದು ಪುರಾಣ. ಪುರಾಣದಲ್ಲಿ ಇಂತಹ ಪಾತ್ರ
ಇಂತಹ ಈಗ ಒಂದು ರಾಮನ ಆದರ್ಶ ನಾವು ಜೀವನದಲ್ಲಿ ಪಾಲನೆ ಮಾಡ್ಬೇಕು ಅಂತ ಆದ್ರೆ ರಾಮ ಏನು ಅಂತ ನಾವು ಮೊದಲು ತಿಳಿಬೇಕು. ಹೌದು. ಹಾಗೆ ಅದು ತಿಳಿಯುವುದಕ್ಕೆ ಸಾಧ್ಯ ಆಗುವುದು ನಮಗೆ ಯಕ್ಷಗಾನದ ಮೂಲಕವಾಗಿ. ಒಬ್ಬ ಕಲಾವಿದನಾದ್ರೆ ತುಂಬಾ ಸುಲಭ, ಯಕ್ಷಗಾನದ ಮೂಲಕ ಅದನ್ನು ತಿಳ್ಕೊಳ್ಳೋದು ತುಂಬಾ ಸುಲಭ. ಅದೇ ದಾರಿಯನ್ನು ನಾವು ಜೀವನದಲ್ಲಿ ಅನುಸರಿಸ್ಲಿಕ್ಕೆ ಆಗ್ತದೆ, ಆಗ ಸಕ್ಸಸ್ ಸಿಗ್ತದೆ. ಇದೇ ಒಂದು ನನ್ನ ಒಂದು ಕಿವಿ ಮಾತು ಅಂತ ಹೇಳ್ಬೋದು. ಸರ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನ ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಈ ಸಮಯದಲ್ಲಿ ಮನೆಯವರ ಸಪೋರ್ಟ್ ಕೂಡ ನಾನು ಖಂಡಿತ ಹೇಳಲೇಬೇಕಾಗುತ್ತದೆ. ಮನೆಯಲ್ಲಿ ಈಗ ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ತಂದೆ ತಾಯಿಯರಾಗ್ಲಿ ಎಲ್ಲರೂ ಕೂಡ ನನ್ನ ಈ ಯಕ್ಷ ಜೀವನದಲ್ಲಿ ತುಂಬಾ ಸಪೋರ್ಟ್ ಮಾಡಿದವರಿದ್ದಾರೆ. ಅಂದ್ರೆ ಮನೆಯಲ್ಲಿ ಎಲ್ರಿಗೂ ಕಷ್ಟ ಆಗ್ತದೆ. ಅಂದ್ರೆ ಬೆಳಗ್ಗೆ ನಾನು ಮನೆಯಿಂದ ಹೊರಟ್ರೆ ನಾನು ಮತ್ತೆ ಮನೆ ಸೇರುವುದು ರಾತ್ರಿಗೆ, ಆಟ ಮುಗಿಸಿ ಡ್ಯೂಟಿಯಿಂದ ನೇರವಾಗಿ ಆಟಕ್ಕೆ ಹೋಗುದು, ಆಟ ಮುಗಿಸಿ ರಾತ್ರಿಯೇ ಹೋಗುದು. 6 ತಿಂಗಳು ನಾವು ಮನೆಯಲ್ಲಿ ಇರುವುದಿಲ್ಲ, ಹೆಚ್ಚು ಕಮ್ಮಿ ಮನೆಯಲ್ಲಿ ಇರುವುದಿಲ್ಲ. ಮನೆಯಲ್ಲಿ ಇರುವುದು ನಾನು ರಾತ್ರಿಯ ಹೊತ್ತು ಮಾತ್ರ. ರಾತ್ರಿ ಒಂದು 2 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೆ 8 ಗಂಟೆವರೆಗೆ ಅಷ್ಟು ಮಾತ್ರ ಇರುದು. ಅಂತ ಸಮಯದಲ್ಲಿ ಕೂಡ ಮನೆಯವರು ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸಹ ಕಲಾವಿದರು ಕೂಡ ನನಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಆಡಳಿತ ಮಂಡಳಿ ಆಗ್ಲಿ, ಮೇಳದ್ದು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿಯವರಾಗ್ಲಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಯಕ್ಷ ಧ್ರುವತಾರೆ ಕಾರ್ಯಕ್ರಮದಲ್ಲಿ ಕೃಷ್ಣ ಪ್ರಸಾದ್ ಅವರ ಒಂದು ಯಕ್ಷ ಜೀವನದ ಪಯಣ. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ. ಸತಿಗೆ ಷೋಡಶದ